ಇದು ಅಥೆಂಟಿಕ್ ಕೇರಳ ಬ್ರೇಕ್ಫಾಸ್ಟ್. ಸೊ ಇದು ನಮ್ಮ ಆಲ್ರೆಡಿ ಬಿಸಿಲು ಕಾಯಕ್ಕೆ ಹೋಗ್ಬಿಟ್ಟು ಕೂತ್ಕೋ, ಏನು ಕಿತ್ತೋಗಳ. ನಮ್ಮ ಮಮ್ಮಿ ನೋಡಿ ಏನು ಇಲ್ಲೇ ಗೈಸ್ ಪಟಾಕಿ ಹೊಡೆದಿದ್ದು. ಇಲ್ಲಿ ಕ್ಯಾಂಪ್ ಫೈರ್ ಇದೆ, ಹಣ್ಣು ತಗೊಳಕ್ಕೆ ಅಂತ ಎಲ್ಲ ನಿಲ್ಲಿಸಿದ್ದಾರೆ. ಗುಡ್ ಮಾರ್ನಿಂಗ್ ಗೈಸ್, ಹ್ಯಾಪಿ ನ್ಯೂ ಇಯರ್ ಎವ್ರಿ ಒನ್. ಸೊ ಇವಾಗ ಎದ್ದಿದ್ದೀನಿ. ಇವತ್ತು ನಮ್ಮದು ಚೆಕ್ಔಟ್ ಇದೆ, ಸೊ ಸ್ವಲ್ಪ ಬೇಜಾರಿದೆ ಇವತ್ತು ಹೋಗ್ತಾ ಇದ್ದೀವಿ ಅಂತ. ಬಟ್ ಎಸ್, ಇಟ್ ವಾಸ್ ಅ ವೆರಿ ಗುಡ್ ಸ್ಟಾರ್ಟ್ ಫಾರ್ ದಿ ನ್ಯೂ ಇಯರ್ 2026. ಸಕ್ಕತ್ತಾಗಿ ಸ್ಟಾರ್ಟ್ ಮಾಡಿದ್ದೀನಿ ವಿತ್ ದಿಸ್ ಬ್ಯೂಟಿಫುಲ್ ಏನಂತಾರೆ ಸೀನರಿ ಆರ್ ಬ್ಯೂಟಿಫುಲ್ ಲೊಕೇಶನ್, ನೇಚರ್ ಜೊತೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಲೆಟ್ಸ್ ದಿಸ್ ಇಯರ್ ಬಿ ದಿ ಬೆಸ್ಟ್ ಫಾರ್ ಎವ್ರಿಬಡಿ. ಎಲ್ಲರಿಗೂ ಇಯರ್ ಒಂದು ಬ್ಲೆಸ್ಸಿಂಗ್ ಆಗಿ ಸಕ್ಸಸ್ಫುಲ್ ಆಗಿ ಇರಲಿ. ಆ್ಯಂಡ್ ಲೆಟ್ ಎವ್ರಿಬಡಿ ಬಿ ಹ್ಯಾಪಿ ದಿಸ್ ಇಯರ್ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಎಸ್ ಗೈಸ್, ಇವಾಗ ಹೋಗಿ ರೆಡಿ ಆಗಬೇಕು. ರೆಡಿ ಆಗಿಬಿಟ್ಟು ಸಿಗ್ತೀನಿ. ಕೋಲ್ಡ್ ಇದೆ ಬಟ್ ಸ್ಟಿಲ್ ಮ್ಯಾನೇಜಬಲ್. ಇಲ್ಲಿಂದ ಫಾಗ್ ಮಾತ್ರ ಕ್ರೇಜಿ ಆಗಿದೆ ನೋಡೋದಕ್ಕೆ. ಸೊ ನೀವು ನಿಮ್ಮ ನ್ಯೂ ಇಯರ್ನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಸ್ ಗೈಸ್, ನೆಕ್ಸ್ಟ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟಿಗೆ ಸಿಗ್ತೀನಿ. 1 hour later. ಈಗ ಫ್ರೆಶ್ ಅಪ್ ಹಾಕಿದ್ದೀನಿ ಗೈಸ್. ದಿಸ್ ಇಸ್ ಮೈ ಅನದರ್ ಔಟ್ಫಿಟ್. ಸೊ ಇವತ್ತು ಹೊರಡ್ತಾ ಇದ್ದೀವಿ ವಾಪಸ್. ಇಟ್ ವಾಸ್ ಅ ಗ್ರೇಟ್ ಡೇ. ಸೊ ಇವಾಗ ಹೋಗ್ತಾ ಹೆಂಗಿದ್ರು ಬಿಸಿಲಿರುತ್ತೆ ಅಂತ ಈ ಡ್ರೆಸ್ ಹಾಕ್ಕೊಂಡೆ. ಸೊ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ಹೊರಡಬೇಕು. ಬ್ರೇಕ್ಫಾಸ್ಟ್ ಏನಿದೆ ಅಂತ ಹೋಗಿ ನೋಡೋಣ. ಸೊ ಎಸ್ ಗೈಸ್, ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ಸೊ ಈಗ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ ನಾವೆಲ್ಲ. ಮಮ್ಮಿ, ನಾನು ಮತ್ತು ಅಜ್ಜಿ ದೊಡ್ಡಿ ಮಾತ್ರ. ಮಿಕ್ದವರೆಲ್ಲ ಇನ್ನೂ ಮಲಗಿದ್ದಾರೆ. ಬಿಕಾಸ್ ನೈಟ್ ಅವ್ರಿಗೆಲ್ಲ ಮಲ್ಕೊಳ್ಳೋಕೆ ತುಂಬ ಲೇಟ್ ಆಯಿತು. ಸೊ ಅವರೆಲ್ಲ ಬಂದುಬಿಟ್ಟು ಇನ್ನೂ ಲೇಟಾಗಿ ಎದ್ದೇಳ್ತಾರೆ ಅನಿಸುತ್ತೆ. ಅಷ್ಟೊತ್ತಿಗೆ ನಮಗೆ ಸ್ವಲ್ಪ ಹೊಟ್ಟೆ ಹಸಿತಿತ್ತು. ಸೊ ಹೋಗ್ಬಿಟ್ಟು ತಿನ್ನೋಣ ಅಂತ. ನಾನಂತೂ ಗೈಸ್ ಎಷ್ಟೇ ಲೇಟಾಗಿ ಮಾಡ್ಕೊಂಡ್ರು ಮಾರ್ನಿಂಗ್ ಬೇಗ ಎದ್ದೇಳಬೇಕು ಆಚೆ ಬಂದಾಗ. ಸೊ ನಾನು ಎದ್ದುಬಿಟ್ಟು ರೆಡಿ ಆಗಿದೆ. ಬ್ರೇಕ್ಫಾಸ್ಟಲ್ಲಿ ಇವತ್ತು ಏನು ಸ್ಪೆಷಲ್ ಇಟ್ಟಿದ್ದಾರೆ, ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ. ನೆನ್ನೆ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿತ್ತು. ನನಗೆ ಪ್ರಾಪರಾಗಿ ವೀಡಿಯೋ ತೆಗಿಯೋಕ್ಕಾಗಲಿಲ್ಲ. ಕಂಪ್ಲೀಟಾಗಿ ತಿಂತಾಯಿದ್ವಿ, ಎಲ್ಲರೂ ಇದ್ದರು ಅಂತ. ಸೊ ಇವತ್ತು ನೋಡ್ತೀನಿ. ಇತ್ತು ಅಂತಂದರೆ ಐ ವಿಲ್ ಟೇಕ್ ಅ ವೀಡಿಯೋ, ಇಲ್ಲ ಅಂತಂದರೆ ಫೋಟೋದು ತೆಗಿಯೋಕ್ಕೆ ಟ್ರೈ ಮಾಡ್ತೀನಿ. ಸೊ ಜಾಗ ಕೂಡ ತುಂಬ ಚೆನ್ನಾಗಿದೆ. ಸೊ ಯಾರ್ಯಾರು ಬರಬೇಕು ಅಂದ್ಕೊಂಡಿದ್ರು ಯು ಗೈಸ್ ಕ್ಯಾನ್ ಡೆಫಿನೆಟ್ಲಿ ಕಮ್ ಹಿಯರ್. ಇಟ್ಸ್ ಸೋ ಬ್ಯೂಟಿಫುಲ್. ವ್ಯೂ ಆಗಿರ್ಬೋದು, ಲೇಕ್ ವ್ಯೂ, ಎಲ್ಲ ರೂಮ್ಗೂ ಲೇಕ್ ವ್ಯೂ ಇದೆ. ಸೊ ದಟ್ ಈಸ್ ಒನ್ ಗುಡ್ ಥಿಂಗ್. ಸೊ ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್ ಇದೆ. ನೇಚರ್ ಆಗಿರ್ಬೋದು, ಒಂಥರ ಫಾರೆಸ್ಟ್ ಮಿಡ್ಲಲ್ಲಿ. ಸೊ ಪ್ಲೀಸ್ ಬನ್ನಿ, ಟ್ರೈ ಮಾಡಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಎಲ್ಲ ಸ್ಟಾರ್ಟ್ ಆಗಿದೆ ಅನಿಸುತ್ತೆ. ಬ್ರೇಕ್ಫಾಸ್ಟ್ ಹೋಗಿ ನೋಡ್ಬೇಕು ಏನೇನಿದೆ ಅಂತ. ಇದು ಅಥೆಂಟಿಕ್ ಕೇರಳ ಬ್ರೇಕ್ಫಾಸ್ಟ್. ಪುಟ್ಟು ಕಡಲೆಕರಿ ಇದೆ. ನಾನೊಂದು ವಡೆ ತೊಗೊಂಡಿದ್ದೀನಿ. ಇನ್ನೂ ಇದೆ ಐಟಮ್ಸು, ಬಟ್ ಸದ್ಯಕ್ಕೆ ಎಷ್ಟು ಟ್ರೈ ಮಾಡೋಣ ಅಂತ. ಸೊ ಇವತ್ತೆಲ್ಲ ತಿಂದ್ಬಿಟ್ಟು ನಾಳೆಯಿಂದ ಡಯಟ್ ಮಾಡಬೇಕು. ಸೊ ಇದು ಪನ್ನೀರ್ ಪರಾಟ, ಮ್ಯಾಕ್ರೋನಿ, ಇದು ಪಳಂಪುರಿ, ಬನಾನಾ ಫಿಟರ್ಸ್ ಆ್ಯಂಡ್ ಹ್ಯಾಶ್ ಪೊಟ್ಯಾಟೋಸ್. ಅಮ್ಮ ಆಲ್ರೆಡಿ ಬಿಸಿಲು ಕಾಯಕ್ಕೆ ಹೋಗ್ಬಿಟ್ಲು. ಇದು ಬೆಳಗ್ಗೆ ಒಳ್ಳೆ ಬಿಸಿಲು ಬರುತ್ತೆ ಗೈಸ್. ಹಾಂ ಇಲ್ಲ ಕೂತ್ಕೋ, ಏನು ಕಿತ್ತೋಗಳ. ನಿನ್ನ ವೆಯ್ಟಿಗೆ ಅದೇನೋ ಕಿತ್ತೋಗತ್ತೆ ನೋಡು. ಹಾಂ ಇಲ್ಲೇ ಮಲ್ಕೋತೀಯಾ? ಒಳ್ಳೆ ಬಿಸಿಲು. ಬೆಳಗ್ಗೆ ಇಲ್ಲಿ ಬಂದು ಬಿಸಿಲು ಕಾಯಕ್ಕೆ ವಿಟಮಿನ್ ಡಿ ತೊಗೊಳಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ನಮ್ಮ ಮಮ್ಮಿ ನೋಡಿ ಏನು ಮಾಡ್ತಿದೆ ಅಂತ. ಅದಕ್ಕೆ ಏನು ತಿಳ್ಬೇಕಂದ್ರೆ ಆಡ್ಬೋದು. ಆಮೇಲೆ ಕಟ್ಟೆ ಮಾಡ್ಬಿಟ್ಟೆ ನಿನ್ನ ವೆಯ್ಟಿಗೆ. ಇದು ಸೀಸಾ ಆಡ್ಮ. ಸೀಸಾ ಆಡಿದ್ರೆ ನನ್ನ ಒಂದು ಗತಿ ಮಾಡ್ಬಿಡ್ತಾರಮ್ಮ. ಇಲ್ವಮ್ಮ ಹಾಕೋ ಮೇಲೆ ನಾನು ನಾನು ಗುಡ್ಡು ಸೊ ಅಲ್ಲಿ ಗುಡ್ಡು ಮತ್ತೆ ಗೋಲು ಮತ್ತೆ ದೃಷ್ಟ ಜಗಳ ಆಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಎಷ್ಟು ಐಟಮ್ಸ್ನ ಇಟ್ಟಿದ್ರು, ಹೇಗೆಲ್ಲ ಡೆಕೋರೇಟ್ ಮಾಡಿದ್ರು. ಇವತ್ತು ಫುಲ್ಲು ಖಾಲಿ ಆಗ್ಬಿಟ್ಟಿದೆ.
ಇಲ್ಲೇ ನೆನ್ನೆ ಈವೆಂಟ್ ನಡೆದಿದ್ದು. ಇವಾಗತ್ತೆಲ್ಲ ಖಾಲಿ 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 ಖಾಲಿ, ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಇಲ್ಲೇನೆ ಗೈಸ್ ಪಟಾಕಿ ಹೊಡೆದಿದ್ದು. ಸ್ವಿಮ್ ಮಾಡು. ಯೂಟ್ಯೂಬಲ್ಲಿ ಹಾಕಿ ಸ್ವಿಮ್ಮಿಂಗ್ ಬರಲ್ಲ, 11 ವಯಸ್ಸಾಯ್ತು. ಸ್ವಿಮ್ಮಿಂಗ್ ಮಾಡ್ಚಿನಮ್ಮ. ಗೋಲು ನಿನಗೆ ಸ್ವಿಮ್ಮಿಂಗ್ ಬರಲ್ವಾ? ಅವಳಿಗೆ ಬರೋಷ್ಟು ಬರಲ್ಲ ಕಣೆ. ಮತ್ ಮಾಡ್. ಕ್ಲಾಸಿಗೆ ಹೋಗಿ ಅಳ್ತಿದ್ದ ಫ್ರೆಂಡ್. ಇಲ್ಲಿ ಮಾಡು ಅಮ್ಮ. ಗುಡ್ ಗೋಲು ಇಲ್ಲಿ ಮಾಡು. Drishu, you swim? Drishu, you swim here? Okay, wait. Papa, ನಾನು ಸ್ವಿಮ್ಮಿಂಗ್ ಮಾಡ್ತೀಯಾ? ಪಪ್ಪ ನೋಡಿ. ವಿಶಾಲ್ ಮೆಟ್ಟಿದೆ. ಏನೋ ಮಾಡ್ತಾಳೋಳು. ಇಲ್ಲಿ ಕ್ಯಾಂಪ್ ಫೈರ್ ಇದೆ, ಬಟ್ ನೆನ್ನೆ ಯಾರೂ ಮಾಡಿಲ್ಲ ಅನ್ಸುತ್ತೆ. ಕ್ಯಾಂಪ್ ಫೈರ್ ಯಾರೋ ಮಾಡಿಟ್ಟಿರೋದು ಆಲ್ರೆಡಿ. ಸೊ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದ್ದರೆ ಇಲ್ಲಿ ಕ್ಯಾಂಪ್ ಫೈರ್ ಇದೆ. ನೋಡಿ ಬಾಳ ಚೌಟು ಹನಿ ಬಿ. ಇಲ್ಲಿ ಕೆಳಗಡೆ ಡ್ರೆಸ್ಸಿಂಗ್ ರೂಮ್ಸ್ ಇದೆ. ಅಲ್ಲಿ ನೋಡಿದೆ ಒಂದು ಒಂದು ಸೈಕಲ್ ಹೆಂಗೆ ಸ್ಟಕ್ ಆಗಿದೆ. ಎಲ್ಲ ಏನು ಕಿಚ್ಚಾಡ್ತವ್ರೆ. ಮಂಕೀಸ್ ನೋಡಿ ಗೈಸ್, ನೆನ್ನೆಲ್ಲ ಬಿಟ್ಟು ಹೋಗಿದ್ವಲ್ಲ ಇಲ್ಲಿ ಏನೇನೋ ತಿನ್ನೋದಿರತ್ತೆ ಅಂತ, ಎಲ್ಲ ತಿಂತಾ ಇದ್ದಾವೆ ತಗೊಂಡು. ಕೆಳಗಡೆನೂ ಇದೆ ಒಂದು ಇದ್ರೊಳಗಡೆ. A few moments later. ಸೊ ಫೈನಲ್ ಆಗಿ ಈಗ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಚೆಕ್ಔಟ್ ಮಾಡಿ ಈಗ ಹೊರಡಬೇಕು. ಎಲ್ಲ ಪ್ಯಾಕ್ ಮಾಡಾಯಿತು. ಬೇಜಾರಾಗ್ತಿದೆ ಹೊರಡೋಕ್ಕೆ. ಬಾಯ್ ಬಾಯ್ ದ ಸಿರೆನಿಟಿ ರೆಸಾರ್ಟ್. ಸೊ ಹೊರಡ್ತಾ ಇದ್ದೀವಿ ಇವಾಗ. ಹೋಗ್ಬಿಟ್ಟು ಟಿಟಿಯಲ್ಲಿ ಕೂತ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡಬೇಕು. ಐ ಥಿಂಕ್ ಈಗ ಲಂಚಿಗೆ ಹೋಗ್ಬೋದು ನಾವು. ಲಂಚ್ ಮುಗಿಸ್ಕೊಂಡು ದೆನ್ ವಿ ವಿಲ್ ಬಿ ಲಿವಿಂಗ್ ವಯನಾಡ್. ಸ್ವಲ್ಪ ಶಾಪಿಂಗ್ ಏನೋ ಮಾಡೋದಿದೆ. ಇಲ್ಲಿ ಗಾಂಧಾರಿ ಮೆಣಸಿನ್ಕಾಯಿ ಅಂತ ಒಂದು ಸಿಗುತ್ತೆ, ವಿಚ್ ಇಸ್ ವೆರಿ ಸ್ಮಾಲ್. ಸೊ ಒಂದು ತುಂಬ ಖಾರ ಅಂತೆ ಆ್ಯಂಡ್ ಇಟ್ ಈಸ್ ವೆರಿ ತುಂಬ ಚೆನ್ನಾಗಿರುತ್ತಂತೆ. ಸೊ ಅದನ್ನೊಂದು ತೊಗೊಬೇಕು. ಸ್ವಲ್ಪ ಏನೋ ಎಸೆನ್ಷಿಯಲ್ಸ್ ತೊಗೋಬೇಕು ಅಂದ್ಕೊತಿದ್ದಾರೆ. ಸೊ ನೋಡೋಣ, ಅದೆಲ್ಲ ಮುಗಿಸ್ಕೊಂಡು ವಿ ವಿಲ್ ಲೀವ್ ವಯನಾಡ್. ಇವತ್ತು ನೈಟ್ ಅಷ್ಟರಲ್ಲಿ ಬ್ಯಾಂಗ್ಳೂರಿಗೆ ಬಂದುಬಿಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಮ್ಮಿ ಅಜ್ಜಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಮಿಗ್ದವರೆಲ್ಲ ಟಿ ಟಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಹೋಗಿ ಟಿ ಟಿ ಹತ್ರ ಬಂದ್ವಿ. ಲಗೇಜಸ್ ಎಲ್ಲ ಒಳಗಿಡ್ತಿದ್ದಾರೆ. ಇಲ್ಲಿ ನೋಡಿ ಇವರೆಲ್ಲರೂ ಇಲ್ಲಿ ಸ್ನೂಕರ್ಸ್ ಆಡ್ತಿದ್ದಾರೆ. ಗುಡ್ಡು ನೆನ್ನೆ ನೀನ್ ತಾನೇ ಬಾಲ್ಸ್ ಇಲ್ಲ ಅಂದೆ. ಹಣ್ಣು ತೊಗೊಳಕ್ಕೆ ಅಂತ ಎಲ್ಲ ನಿಲ್ಲಿಸಿದ್ದಾರೆ. ಹಣ್ಣು ಮತ್ತು ಅದೇನೋ ತರಕಾರಿ ತೊಗೋಬೇಕು, ಸಿಗೋ ಅಥೆಂಟಿಕ್ದು ಅಂತ. ಆ್ಯಂಡ್ ನೋಡೋಣ ಏನೇನು ತರ್ತಾರೆ ಅಂತ. ಸೊ ಇದು ಮುಗಿಸ್ಕೊಂಡು ಮತ್ತೆ ಲಂಚಿಗೆ ಹೋಗಬೇಕು. ಸೊ ನೆನ್ನೆ ಎಲ್ಲಿ ಹೋಗಿದ್ವಿ ಅಲ್ಲಿಗೆ ಹೋಗೋಣ ಅಂತ. ಸೊ ನೆನ್ನೆ ಎಲ್ಲಿ ಹೋಗಿದ್ವಿ ಲಂಚಿಗೆ, ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಗ್ತಾ ಇದ್ದೀವಿ. ನೋಡೋಣ ಏನು ಮಾಡೋದು ಅಂತ. One hour later. ಮತ್ತೆ ನಾವು ಇಲ್ಲೇ ತಿನ್ನಕ್ಕೆ ಬಂದಿದ್ದೀವಿ. ಸೊ ಇವಾಗೆಲ್ಲ ಇಲ್ಲಿ ವೇಟಿಂಗಲ್ಲಿ ಕೂತಿದ್ದೀವಿ. ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಮೇ ಬಿ ಅದೇ ನ್ಯೂ ಇಯರ್ ಅಲ್ವಾ ಇವತ್ತು ಅಂತ. ಸೊ ಈಗ ಫೈನಲಾಗಿ ನಮಗೆ ಪ್ಲೇಸ್ ಸಿಕ್ತು, ಕೂತ್ಕೊಂಡಿದ್ದೀವಿ. ಆ್ಯಂಡ್ ಫುಡ್ ಏನೇನು ಆರ್ಡರ್ ಮಾಡಬೇಕು ಅಂತ ಎಲ್ಲ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಫುಡ್ ಬಂದಿದೆ.
ಇದೆಲ್ಲ ಈಗ ತಿಂತಾ ಇದ್ದೀವಿ. ಐ ಮೀನ್ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಸೊ ನಾವು ಮೊನ್ನೆ ತೊಗೊಂಡಿದ್ದು ಮೀಲ್ಸ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಅದು ಎಲ್ಲ ಖಾಲಿ. ಬಿರಿಯಾನಿ ಖಾಲಿ, ಆಲ್ಮೋಸ್ಟ್ ಎಲ್ಲನೂ ಖಾಲಿ. ಸೊ ಈಗ ಊಟ ಮುಗಿಸ್ಕೊಂಡ್ರೆ ಗೈಸ್ ಇಲ್ಲಿ ಹೆಂಗೆ ಅಂತಂದರೆ ಎಲ್ಲ ಫಿಲಿಮ್ ಸ್ಟಾರ್ಸು ಮತ್ತು ಎಲ್ಲ ಫೇಮಸ್ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಸೆಲೆಬ್ರಿಟೀಸ್ ಈ ರೆಸ್ಟೋರೆಂಟಿಗೆ ಬಂದಿದ್ದಾರೆ. ಸೊ ಅದರದ್ದೆಲ್ಲ ಇಲ್ಲಿ ಫೋಟೋಸ್ ಹಾಕಿದ್ರು. ಆ್ಯಂಡ್ ಸೊ ನಮ್ಮದು ಊಟ ಎಲ್ಲ ಇವಾಗ ಆಲ್ಮೋಸ್ಟ್ ಮುಗೀತು. ಆ್ಯಂಡ್ ದಿಸ್ ಇಸ್ ಅ ವೆರಿ ಫೇಮಸ್ ರೆಸ್ಟೋರೆಂಟ್ ಗೈಸ್. ಎಲ್ಲ ಲ್ಯಾಂಗ್ವೇಜ್, ಎಲ್ಲ ಫಿಲಿಮ್ ಸ್ಟಾರ್ಸ್, ಎಲ್ಲ ಥರ ಸೆಲೆಬ್ರಿಟೀಸ್ ಕೂಡ ಇಲ್ಲಿಗೆ ಬಂದಿದ್ದಾರೆ, ಇನ್ಕ್ಲೂಡಿಂಗ್ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಒಬ್ಬರೊಬ್ಬರು ರಾಹುಲ್ ಗಾಂಧಿ, ಎವ್ರಿಬಡಿ. ಆ್ಯಂಡ್ ಫುಡ್ ಮುಗೀತು ಆ್ಯಂಡ್ ವಾಪಸ್ ಹೊರಟಿದ್ದೀವಿ. ಸೊ ನೋಡ್ಬೋದು ಮತ್ತೆ ಎಲಿಫೆಂಟ್ಸ್ಗಳು ಸಿಕ್ತು ಹೋಗುವಾಗ. One eternity ಈಗ ಸ್ವಲ್ಪ later. ತಲೆನೋವ್ತಿತ್ತು ಎಲ್ಲರಿಗೂ ಅಂತ ಇಲ್ಲಿ ಸೈಡಲ್ಲಿ ಕಾಫಿಗೆ ಅಂತ ನಿಲ್ಲಿಸಿದ್ವಿ. ಸ್ವಲ್ಪ ಕಾಫಿ ಕುಡ್ಕೊಂಡು ಈಗ ಮನೆಗೆ ಹೋಗಬೇಕು. ಸೊ ವಿ ಆರ್ ಆಲ್ ಟೋಟಲಿ ಟಯರ್ಡ್. ಮನೆಗೆ ಹೋಗಿ ರೆಸ್ಟ್ ಮಾಡಿದ್ರೆ ಸಾಕು ಅಂತ ಇದೆ. ಸೊ ಇಲ್ಲೇ ಸೈಡಲ್ಲಿ ಹೈವೇಲಿ ಹಾಕಿದ್ದೀವಿ. ಈಗ ಕಾಫಿ ಕುಡಿದು ಮನೆಗೆ ಹೋಗಿ ರೆಸ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆಲ್ಲರಿಗೂ ಸಿಗ್ತೀನಿ ಗೈಸ್. ಅಂಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಆಲ್ ಅಗೇನ್ ಇನ್ ನೆಕ್ಸ್ಟ್ ವೀಡಿಯೋ ಅಂತ ಹೇಳ್ತಾ ಲವ್ ಯು.